ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕೊಡಗಾನೂರ ಗ್ರಾಮದಲ್ಲಿ ಬ್ಯಾಂಕ್ಗಳ ವತಿಯಿಂದ ನಾಗರಿಕರಲ್ಲಿ ಆರ್ಥಿಕ ಸಾಕ್ಷರತಾ ಜಾಗೃತಿ ಮೂಡಿಸಲಾಯಿತು. ಹಣದ ಮಹತ್ವ, ಉಳಿತಾಯದ ಅವಶ್ಯಕತೆ, ಬ್ಯಾಂಕಿಂಗ್ ಸೇವೆಗಳು, ಡಿಜಿಟಲ್ ವ್ಯವಹಾರಗಳು, ಎಟಿಎಂ ಬಳಕೆ, ಯುಪಿಐ ವಹಿವಾಟು ಹಾಗೂ ಮತ್ತಿತರ ವಿಚಾರಗಳ ಕುರಿತು ವಿವರಣೆ ನೀಡಲಾಯಿತು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಹಾಗೂ ಸುರಕ್ಷಾ ಯೋಜನೆಯ 5 ಮಂದಿ ಫಲಾನುಭವಿಗಳಿಗೆ ಚೆಕ್ ವಿತರಿಸಲಾಯಿತು. ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ವಿಕಾಸ್ ಭಗೋತ್ರಾ, ವಿಜಯಪುರ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಿದ್ದಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯಾಂಕಿನ ಆರ್ಥಿಕ ಸಾಕ್ಷರತಾ ಸಲಹೆಗಾರ ವೀರೇಶ್ ಡೆಂಗಿ, ಯಾವುದೇ ಬ್ಯಾಂಕ್ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಕಳುಹಿಸುವುದಿಲ್ಲ, ಆ ರೀತಿಯ ಲಿಂಕ್ಗಳನ್ನು ಬಳಸಬೇಡಿ ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ವರ್ಷಕ್ಕೆ ಒಮ್ಮೆ 20 ರೂಪಾಯಿಗಳನ್ನು ಪಾವತಿಸಿದರೆ ಅಕಾಲಿಕ ಮರಣದ ಸಂದರ್ಭದಲ್ಲಿ ಕುಟುಂಬದ ಅವಲಂಬಿತರಿಗೆ 2 ಲಕ್ಷ ರೂಪಾಯಿಗಳ ಕ್ಲೇಮ್ ಸಿಗಲಿದೆ. ಎಲ್ಲರೂ ಈ ಯೋಜನೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಅದಕ್ಕೆ ದಯವಿಟ್ಟು ನಿಮ್ಮ ಕುಟುಂಬದಾಗ ಯಾರೇ ತೀರ್ಕೊಂಡ್ರು ಕೂಡ ಒಂದು ಫಸ್ಟ್ ಸಾರಿ ಏನ್ ಮಾಡ್ಬೇಕಂದ್ರೆ ತಾವೆಲ್ಲರೂ ಕೂಡ ಆ ಪಾಸ್ಬುಕ್ ಅನ್ನ ಒಂದ್ಸಾರಿ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿಸಿದ್ರೆ ಅದು 20 ರೂಪಾಯಿ 436 ರೂಪಾಯಿ ಕಟ್ ಆಗಿದ್ರೆ ನಿಮಗೆ ಕ್ಲೇಮ್ ಮಾಡಿ ಕೊಡುವಂತ ವ್ಯವಸ್ಥೆ ಇದೆ ಬ್ಯಾಂಕ್ ಅಲ್ಲಿ. 45 ದಿನದೊಳಗೆ ನೀವೇನ ಬ್ಯಾಂಕಿಗೆ ಬಂದು ವಿಷಯ ಮುಟ್ಟಿಸಿದ್ರೆ ನಿಮ್ಮಲ್ಲಿ 1.5 ತಿಂಗಳ ಅಂದ್ರೆ 1.5 ತಿಂಗಳದಾಗೆ ನಿಮ್ಮ ನಾಮಿನಿ ಅಕೌಂಟ್ಗೆ ಜಮಾ ಆಗುವಂತ ವ್ಯವಸ್ಥೆ ಇದೆ ಅದಕ್ಕೆ ಬ್ಯಾಂಕ್ ಅಲ್ಲಿ. ದೂರದರ್ಶನದೊಂದಿಗೆ ಲೀಡ್ ಬ್ಯಾಂಕ್ನ ಸಿದ್ದಯ್ಯ, ಇಂದು 5 ಮಂದಿ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆಯ ಚೆಕ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಏನು ಮಾಡಬೇಕು, ಏನು ಕತೆ, ಅದು ಯಾವ ತರ ಒಂದು ಸೋಷಿಯಲ್ ಸೆಕ್ಯೂರಿಟಿನಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಅದ್ರ ಬಗ್ಗೆ ಎಲ್ಲಾನು ಡೀಟೇಲ್ಸ್ ಎಲ್ಲ ಹೇಳಿರ್ತೇವೆ. ಈ ಒಂದು ಇದಕ್ಕೆ ಎಲ್ಲ ಈ ಒಂದು ಗ್ರಾಮದಲ್ಲಿ ಬಂದಿರ್ತಂತ ಎಲ್ಲ ಕಸ್ಟಮರ್ಗೂ ನಾವು ಪ್ರತಿಯೊಬ್ಬರು ಈ ಒಂದು ಸ್ಕೀಮ್ನಲ್ಲಿ ಅಳವಡಿಸ್ಕೋಬೇಕಂತೇಳಿ ಎಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿರ್ತೇವೆ. ಫಲಾನುಭವಿ ಅಂಜಲಿ ಬಿರಾದಾರ್ ತಮ್ಮ ತಾಯಿ ವಾರ್ಷಿಕ 20 ರೂಪಾಯಿಗಳನ್ನು ಪಾವತಿಸಿ ವಿಮೆಯ ಸೌಲಭ್ಯ ಪಡೆದಿದ್ದರಿಂದಾಗಿ ಇಂದು 2 ಲಕ್ಷ ರೂಪಾಯಿಗಳ ಕ್ಲೇಮ್ ಸಿಕ್ಕಿದೆ. ಕುಟುಂಬಕ್ಕೆ ಅನುಕೂಲವಾಗಿದೆ ಎಂದರು. ನಮಗೆ ಕುಟುಂಬಕ್ಕೆ 2 ಲಕ್ಷ ಹಣ ಬಂದಿದ್ದರಿಂದ ನಮಗೆ ಅನುಕೂಲವಾಗಿದೆ. ನೀವು ಇದೇ ರೀತಿ ಮಾಡಿ. ಮತ್ತೋರ್ವ ಫಲಾನುಭವಿ ಸವಿತಾ, ತಮ್ಮ ಪತಿ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಕೇಂದ್ರ ಸರ್ಕಾರದ ಯೋಜನೆಯಿಂದ 2 ಲಕ್ಷ ರೂಪಾಯಿ ದೊರೆತಿರುವುದು ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು. ಮ್ಯಾನೇಜರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಮನೆಯವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ.